Hello everyone, welcome back to our discussion on Goods and Service Tax Part 1 for BCom 5th semester. Dear students, during this session, I am going to have a discussion on second unit, extent and definitions, and under that, the topic to be discussed is scope of GST. So, during this session, I am going to highlight about the extent of GST. Then what is the extent of GST? Section 1 of Goods and Service Tax Act 2017 defines about extent of GST. This act may be called Central Goods and Service Tax Act 2017. The scope of Goods and Service Tax extend to whole of India. It shall come into force on such date as the central government may, by notification in the official gazette, appoint, provided that different dates may be appointed for different provisions of this act, and any reference to such provision to the commencement of such act shall be construed as reference to the coming into force of that provision. So section 1 of Goods and Service Tax Act 2017 made it very clear about the extent of GST. Extent means just a coverage or a scope of GST. What actually to be studied under GST is the extent of GST. ಹಾಗಾದ್ರೆ ಈ ಎಕ್ಸ್ಟೆಂಟ್ ಆಫ್ GST ಅನ್ನು ನಾವೇನಂತೀವಿ ಅಂತಂದ್ರೆ GST ಯ ವ್ಯಾಪ್ತಿ ಅಂತ ಹೇಳ್ಬೋದು. ಹಾಗಾದ್ರೆ ಏನೆಲ್ಲ ಕವರ್ ಆಗಿದೆ ಈ ವ್ಯಾಪ್ತಿ ಒಳಗೆ ಅಂದ್ರೆ GST ಒಳಗೆ ಏನೆಲ್ಲ ಕವರ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಸೊ ಈ ಆಕ್ಟ್ ಅನ್ನ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ 2017 ಅಂತ ಕರಿಬೇಕು ಅಂತಾರೆ. ಹಾಗೇನೆ ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಏನಿದೆ ಇದು ಇಡೀ ದೇಶಕ್ಕೆ, ಇಡೀ ಇಂಡಿಯಾಗೆ ಎಕ್ಸ್ಟೆಂಡ್ ಆಗುವಂಥದ್ದು, ಅಂದ್ರೆ ಇದರ ವ್ಯಾಪ್ತಿ ಇಡೀ ದೇಶಾದ್ಯಂತ ಇರುತ್ತೆ ಅಂತ ಹೇಳ್ತದೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಇಸ್ ಕವರ್ಡ್ ಅಂಡರ್ ದಿಸ್ ಸೆಕ್ಷನ್ ಈಸ್ ಇಟ್ ಶಾಲ್ ಕಮ್ ಇನ್ ಟು ಫೋರ್ಸ್ ಆನ್ ಸಚ್ ಡೇಟ್ ಆಸ್ ದ ಸೆಂಟ್ರಲ್ ಗವರ್ಮೆಂಟ್ ಮೇ ಬೈ ನೋಟಿಫಿಕೇಶನ್ ದ ಆಫೀಸಿಯಲ್ ಗೆಜೆಟ್ ಅಪಾಯಿಂಟ್. ಇದು ಯಾವಾಗ ಇಂಪ್ಲಿಮೆಂಟ್ ಆಗ್ತದೆ ಅನ್ನೋದನ್ನು ಕೂಡ ಹೇಳ್ತಾರೆ ಈ ಸೆಕ್ಷನ್ ದೊಳಗ. ಅದು ಯಾವುದು ಅಂತಂದ್ರೆ ದ ಅಪಾಯಿಂಟೆಡ್ ಡೇ ಈಸ್ ಆಸ್ ದ ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಟು ನೋಟಿಫೈ ಇನ್ ದ ಆಫೀಸಿಯಲ್ ಗೆಜೆಟ್. ಗವರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ನೊಳಗೆ ಯಾವ ದಿವಸ ನೋಟಿಫಿಕೇಶನ್ ಮಾಡ್ತಾರೋ ಅದನ್ನೇ ಅಪಾಯಿಂಟೆಡ್ ಡೇ ಅಂತ ಹೇಳ್ತಾರೆ. ಬಟ್ ಎಲ್ಲವೂ ಒಂದೇ ದಿನಕ್ಕೆ ಜಾರಿಗೊಳ್ತದೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದಿನಾಂಕನ ನೀಡಬಹುದು. ಪ್ರತಿಯೊಂದಕ್ಕೂ ಆಫೀಸಿಯಲ್ ಗೆಜೆಟ್ನೊಳಗೆ ನೋಟಿಫಿಕೇಶನ್ ಆಗಬೇಕು ಅಂತ ಈ ಒಂದು ಸೆಕ್ಷನ್ 1 ಪ್ರಕಾರ ನಾವು ಈ GST ಎಕ್ಸ್ಟೆನ್ಷನ್ ಅನ್ನ ನೋಡಬಹುದಾಗಿದೆ. ಹಾಗಾದ್ರೆ GST ನಮ್ಮ ದೇಶದೊಳಗೆ ಏನೆಲ್ಲ ಕವರ್ ಮಾಡ್ಕೊಂಡಿದೆ ಅನ್ನೋದು ನೋಡೋದಾದ್ರೆ, ಇದರ ಸ್ಕೋಪ್ ಹೆಂಗಿದೆ ಅನ್ನೋದು ನೋಡೋದಾದ್ರೆ, ಮೊದಲು ನಾವು GSTಗಿಂತ ಮುಂಚೆ ಸೆಂಟ್ರಲ್ ಮತ್ತು ಸ್ಟೇಟ್ ಅಂತ ಹೇಳಿ ಎರಡು ತರದ ಲೆವಿಗಳನ್ನ ನೋಡ್ತಾ ಇದ್ದೀವಿ. ಎರಡಕ್ಕೂ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತಿದ್ವಿ. ಈಗ ಅವು ಸೆಂಟ್ರಲ್ GST ಮತ್ತು ಸ್ಟೇಟ್ GSTಗಳಂತಾಗಿವೆ. ಸೆಂಟ್ರಲ್ GST ಒಳಗೆ ಏನೆಲ್ಲ ಕವರ್ ಆಗ್ತದೆ ಮತ್ತು ಸ್ಟೇಟ್ GST ಒಳಗೆ ಏನೆಲ್ಲ ಕವರ್ ಆಗ್ತದೆ ಅನ್ನೋದು ನೋಡೋದಾದ್ರೆ, ಸೆಂಟ್ರಲ್ GST ಕವರ್ಸ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಕೌಂಟರ್ವೈಲಿಂಗ್ ಡ್ಯೂಟಿ, ಅಡಿಷನಲ್ ಡ್ಯೂಟಿ ಆಫ್ ಕಸ್ಟಮ್ಸ್, surcharge, education and secondary or higher secondary education cess. So these are the important taxes which are to be covered under central GST. And what covers under state GST? It means state GST ವ್ಯಾಪ್ತಿ ಹೆಂಗಿದೆ ಅಲ್ಲಿ ನೋಡೋದಾದ್ರೆ, ಇಲ್ಲಿ ಹಳೆ ಪದ್ಧತಿಯಲ್ಲಿ ಇರುವಂತಹ ವ್ಯಾಟ್ ಅಥವಾ ಸೇಲ್ಸ್ ಟ್ಯಾಕ್ಸ್ ಕವರ್ ಆಗಿದೆ. ಇದ್ರೊಳಗೆ ಪರ್ಚೇಸ್ ಟ್ಯಾಕ್ಸ್ ಇದ್ರೊಳಗೆ ಬರ್ತದೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್, ಲಾಟರಿ ಟ್ಯಾಕ್ಸ್, ಸ್ಟೇಟ್ ಸರ್ಚಾರ್ಜ್ ಅಂಡ್ ಸೆಸಸ್ ಲೆವೇಬಲ್ ಆನ್ ದ ಅಬೋವ್ ಆಸ್ ಆಫ್ ನೋ. ಸೊ ಇವೆಲ್ಲ GST ಸ್ಟೇಟ್ GST ಒಳಗೆ ನಾವು ಕವರ್ ಮಾಡ್ಕೊಳ್ತಾ ಇದ್ದೀವಿ. ಅಂದ್ರೆ ಈ GST ಯ ಸ್ಕೋಪ್ ಹೆಂಗಿದೆ ಅನ್ನೋದು ನೋಡೋದಾದ್ರೆ, ಏನೆಲ್ಲ ತೆರಿಗೆ, ಯಾವ ರೀತಿಯಾಗಿರ್ತಕ್ಕಂಥ ತೆರಿಗೆಗಳು ಇದರಲ್ಲಿ ಕವರ್ ಆಗ್ತವೆ, ತೆರಿಗೆಗಳಿಗೆ ಸಂಬಂಧಪಡ್ತಕ್ಕಂಥ ಇದ್ರ ವ್ಯಾಪ್ತಿ ಹೇಗಿದೆ ನೋಡೋದಾದ್ರೆ, ಹಳೆ ಪದ್ಧತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳು ಈ ದಟ್ ಹೊಸ ಪದ್ಧತಿಯಲ್ಲಿ ಬಂದಿರತಕ್ಕಂಥ GST ಒಳಗೆ ಕವರ್ ಆಗಿದ್ದೇವೆ. ಇದನ್ನು ನಾವು ಈ GSTಯಲ್ಲಿ ಟ್ಯಾಕ್ಸ್ಗಳಿಗೆ ಸಂಬಂಧಪಡ್ತಕ್ಕಂಥ ವ್ಯಾಪ್ತಿ ಅಂತ ಹೇಳ್ಕೊಳ್ಬಹುದು. ದೆನ್ ಈ GSTಯ ಒಂದು ಕಾನ್ಸೆಪ್ಟ್ ಆಗಿ ನೋಡೋದಾದ್ರೆ, ನಾವಿಲ್ಲಿ ಪ್ರಮುಖವಾಗಿ ಎರಡು ಮಹತ್ವದಾಗಿರ್ತಕ್ಕಂತಹ ಅಂಶಗಳನ್ನ ಗಮನಿಸ್ತಾ ಇದ್ದೀವಿ. ಒಂದು ಇಂಟರ್ ಸ್ಟೇಟ್ ಸಪ್ಲೈ ಅನ್ನುವಂಥದ್ದು, ಮತ್ತೊಂದು ಇಂಟ್ರಾ ಸ್ಟೇಟ್ ಸಪ್ಲೈ ಅನ್ನುವಂಥದ್ದು. There are two types of supplies.
of that supply of goods and services. Actually supply of goods and services ಗೆ ಸಂಬಂಧಪಡುವ ಹಾಗೆ ನಾವು ಸೆಪರೇಟ್ ಆಗಿ ಒಂದು ಚಾಪ್ಟರ್ ಅನ್ನು ಡಿಸ್ಕಷನ್ ಮಾಡ್ಕೊಳ್ಬೇಕಾಗಿದೆ. ಬಟ್ ನಾವು ಬ್ರೀಫ್ ಆಗಿ ಇಲ್ಲಿ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನೋದು ಏನು ನೋಡೋದಾದ್ರೆ, ಸರಕು ಅಥವಾ ಸೇವೆಗಳು ಮಾರಾಟಗಾರನಿಂದ ಕೊಳ್ಳುವವರಿಗೆ ನೀಡತಕ್ಕಂಥದ್ದು. ಸಿಂಪಲ್ ಆಗಿ ನಾವು ಈ ತರ ಹೇಳ್ಕೊಳ್ಬಹುದು. ಸೊ ಹಾಗೆ ಮಾರಾಟಗಾರನಿಂದ ಕೊಳ್ಳುವವನಿಗೆ ಹೋಗತಕ್ಕಂತಹ ಏನ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇರ್ತದಲ್ಲ, ಅದು ಎರಡು ವಿಧದಲ್ಲಿ ಆಗ್ತದೆ. ಒಂದು ಇಂಟರ್ ಸ್ಟೇಟ್ ಅಂತೇಳಿ, ಮತ್ತೊಂದು ಇಂಟ್ರಾ ಸ್ಟೇಟ್ ಅಂತೇಳಿ. ಇಂಟರ್ ಸ್ಟೇಟ್ ಅಂದ್ರೆ a location of the supplier and the place of supply are in different states. ಇಂಟರ್ ಸ್ಟೇಟ್ ಅಂದ್ರೆ ಅಂತರ್ರಾಜ್ಯ ಸಪ್ಲೈ ಅಂತ ಕರಿತೀವಿ ನಾವು ಇದನ್ನ. ಅಂದ್ರೆ ಕೊಳ್ಳುವವರು ಅಂದ್ರೆ ಸಪ್ಲೈ ಮಾಡುವವರು ಮತ್ತು ಪರ್ಚೇಸ್ ಮಾಡುವವರು ಇಬ್ರು ಬೇರೆ ಬೇರೆ ಸ್ಟೇಟ್ನವ್ರು ಇರ್ತಾರೆ. ಎಕ್ಸಾಂಪಲ್ ಫಾರ್ ದಿಸ್ ಯು ಕ್ಯಾನ್ ಕೋಟ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ. ಸೊ ಒಂದು ರಾಜ್ಯದೊಳಗ ಸಪ್ಲೈಯರ್ ಇರ್ತಾರೆ, ಮತ್ತೊಂದು ರಾಜ್ಯದೊಳಗ ರೆಸಿಪಿಯಂಟ್ ಇರ್ತಾರೆ. ಸೊ ಈ ತರ ವ್ಯವಹಾರ ನಡೆದ್ರೆ ಅದನ್ನ ಇಂಟರ್ ಸ್ಟೇಟ್ ದಟ್ GST ಅಂತ ಕರಿತೀವಿ. ಈ ಇಂಟರ್ ಸ್ಟೇಟ್ GSTಗೆ ನಾವು IGST ಅಂತ ಚಾರ್ಜ್ ಮಾಡಬೇಕಾಗ್ತದೆ. ದೆನ್ ಇಂಟ್ರಾ ಸ್ಟೇಟ್ ಅನ್ನುವಂಥದ್ದು ಇದೆಯಲ್ಲ, ಅಲ್ಲಿ ಒಂದೇ ರಾಜ್ಯದೊಳಗೆ ನಡೀತಕ್ಕಂಥ ವ್ಯವಹಾರ. ಸೊ ಇಟ್ ಇಸ್ ಅ ಲೊಕೇಶನ್ ಆಫ್ ದ ಸಪ್ಲೈಯರ್ ಅಂಡ್ ದ ಪ್ಲೇಸ್ ಆಫ್ ಸಪ್ಲೈ ಆರ್ ಇನ್ ಸೇಮ್ ಸ್ಟೇಟ್. ಒಂದೇ ರಾಜ್ಯದೊಳಗೆ ಸಪ್ಲೈಯರ್ನು ಇರ್ತಾರೆ ಮತ್ತು ಪ್ಲೇಸ್ ಆಫ್ ಸಪ್ಲೈನೂ ಇರ್ತದೆ. ಸೊ ಆ ರೀತಿ ಇತ್ತು ಅಂದ್ರೆ ಅದನ್ನ ಇಂಟ್ರಾ ಸ್ಟೇಟ್ ಅಂತ ಹೇಳ್ತೀವಿ. ಮತ್ತು ಅಲ್ಲಿ ನಾವು ಚಾರ್ಜ್ ಮಾಡ್ತಕ್ಕಂತಹ GST ಯಾವ್ದು ಇರ್ತದಪ್ಪ ಅಂತಂದ್ರೆ CGST ಪ್ಲಸ್ SGST ಅಂತ ಇರ್ತದೆ. ಅಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮತ್ತು ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ನಾವು ಈ ಇಂಟ್ರಾ ಸ್ಟೇಟ್ ನಲ್ಲಿ ನೋಡ್ತಾ ಇದೀವಿ. ಅಂದ್ರೆ ವಿತ್ ಇನ್ ಕರ್ನಾಟಕ ಬಯರ್ ಮತ್ತು ಸೆಲ್ಲರ್ ಇದ್ರೆ ಅವಾಗ CGST ಪ್ಲಸ್ SGST ಅಪ್ಲೈ ಆಗ್ತದೆ. ಅಂದ್ರೆ ಅದು ಇಂಟ್ರಾ ಸ್ಟೇಟ್ ಸಪ್ಲೈ ಆಗಿರ್ತದೆ. ಬಟ್ ಅದೇ ಒಂದ್ ವೇಳೆ ಸಪ್ಲೈ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಆದರೆ ಅವಾಗ ಅದನ್ನ ಇಂಟರ್ ಸ್ಟೇಟ್ ಅಂತ ಹೇಳ್ತೀವಿ. ಮತ್ತು ಅಲ್ಲಿ ನಾವು ಅಪ್ಲೈ ಮಾಡ್ತಕ್ಕಂತಹ GST ಯಾವ್ದಪ್ಪ ಅಂತಂದ್ರೆ IGST ಅಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ನಾವು ಈ ಒಂದು GSTಯ ಸ್ಕೋಪ್ ಅನ್ನ ಈ ರೀತಿಯಾಗಿ ನೋಡ್ಕೊಳ್ಬಹುದಾಗಿರ್ತದೆ. So actually there are three models of GST. One is central GST, another is state GST, and one more is dual GST. So in India we have adopted the dual GST. Dual GST here means central GST as well as state GST. ಎರಡು ಕಾನ್ಕರೆಂಟ್ ಆಗಿ ನಾವು that GST ಅನ್ನ ಚಾರ್ಜ್ ಮಾಡ್ತೀವಿ, ಅಂದ್ರೆ ಲೆವಿ ಮಾಡ್ತಿರ್ತೀವಿ. ಸೊ ಆಕ್ಚುಲಿ ಈ ಎಕ್ಸ್ಟೆಂಟ್ ಆಫ್ GST ನಾವು ಡಿಸ್ಕಷನ್ ಮಾಡ್ಬೇಕಾಗಿತ್ತಂದ್ರೆ ನಾವು ದಟ್ GST ಲಾ ಏನ್ ಕವರ್ ಮಾಡ್ಕೊಂಡಿದೆ, GST ಲಾದೊಳಗೆ ಏನ್ ಬಂದಿದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ CGST ಆಕ್ಟ್ 2017 ಅಂತ ಒಂದಿದೆ, ಇನ್ನೊಂದು SGST ಆಕ್ಟ್ 2017 ಅಂತೇಳಿ, ಮತ್ತೊಂದು UTGST ಆಕ್ಟ್ 2017 ಅಂತೇಳಿ, ಮತ್ತೊಂದು IGST ಆಕ್ಟ್ 2017 ಅಂತೇಳಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಕಾನೂನುಗಳನ್ನ ನಾವು 2017ನೇ ಇಸ್ವಿ ಒಳಗ ಪಾರ್ಲಿಮೆಂಟ್ ನಾವು ಪಾಸ್ ಮಾಡಿಕೊಂಡು ಪ್ರೆಸಿಡೆನ್ಸಿಯಲ್ ಅಸೆಂಟ್ ತಗೊಂಡಿದ್ದೀವಿ. ಸೊ ಹಾಗಾದ್ರೆ ಈ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ 2017 ಏನ್ ಕವರ್ ಮಾಡ್ಕೊಳ್ತದೆ ಅನ್ನೋದು ನೋಡೋದಾದ್ರೆ, ಇಟ್ ಕವರ್ಸ್ ದ GST ಟು ಬಿ ಲೆವಿಡ್ ಬೈ ದ ಸೆಂಟರ್ ಲೆವಿ ಮಾಡ್ತಕ್ಕಂಥ, ಅಂದ್ರೆ ಕೇಂದ್ರ ಸರ್ಕಾರ ಲೆವಿ ಮಾಡ್ತಕ್ಕಂತಹ GST ಏನ್ ಇರ್ತದೋ ಅದು CGST ಆಕ್ಟ್ 2017 ಪ್ರಕಾರ ಕವರ್ ಆಗಿರ್ತದೆ. ಹಾಗೇನೆ SGST ಆಕ್ಟ್ 2017 ಏನಿದೆ ಇದು ಸ್ಟೇಟ್ ಗವರ್ಮೆಂಟ್ ದಟ್ ಇಸ್ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ 2017 ಪ್ರಕಾರ, ಅಂದ್ರೆ ಪ್ರತಿಯೊಂದು ರಾಜ್ಯ ಸರ್ಕಾರವು ತನ್ನ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂತಹ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯವನ್ನು ಹೊಂದಿರ್ತದೆ. ಸೊ ಅದ್ರ ಪ್ರಕಾರ ತಾನು ಒಂದು ಈ ಸಪರೇಟ್ ಆಗಿರ್ತಕ್ಕಂಥ ಪ್ರತಿಯೊಂದು ತನ್ನ ಬೌಂಡ್ರಿಗೆ, ಅಂದ್ರೆ ತನ್ನ ಒಂದು ರಾಜ್ಯದ ಮಿತಿಗೆ, ಟೆರಿಟೋರಿಯಲ್ ಬೌಂಡ್ರಿಗೆ ಒಳಪಡುವ ಹಾಗೆ ಒಂದು ಕಾಯ್ದೆಯನ್ನು ಪಾಸ್ ಮಾಡ್ಕೊಳ್ತದೆ. ಅದನ್ನ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ 2017 ಅಂತ ಹೇಳ್ತೀವಿ. ಮತ್ತು ಇವರು ಚಾರ್ಜ್ ಮಾಡ್ತಕ್ಕಂತಹ GST ಹೇಗಿರ್ತದೆ ಅಂತಂದ್ರೆ ದ GST ಟು ಬಿ ಲೆವಿಡ್ ಬೈ ದ ಸ್ಟೇಟ್ಸ್, ಅಂದ್ರೆ ಸ್ಟೇಟ್ ಮಾತ್ರ, ಅಂದ್ರೆ ತನ್ನ ರಾಜ್ಯದೊಳಗೆ ನಡೀತಕ್ಕಂತಹ ಅಂದ್ರೆ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಏನ್ ಇರ್ತಾವಲ್ಲ ಅದ್ರ ಮೇಲೆ ಲೆವಿ ಮಾಡ್ತಕ್ಕಂಥ ಟ್ಯಾಕ್ಸ್ ಇದಕ್ಕೆ ಒಳಪಡ್ತದೆ. ದೆನ್ ಹಾಗೇನೆ UTGST ಆಕ್ಟ್ 2017 ಏನ್ ಕವರ್ ಮಾಡ್ಕೊಳ್ತದೆ ಅಂದ್ರೆ ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶಗಳು, ಅಂದ್ರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಎಕ್ಸಾಂಪಲ್ಸ್ ಫಾರ್ ದಟ್ ವಿ ಕ್ಯಾನ್ ಕೋಟ್ ಲೈಕ್ ದಿಸ್, ದಟ್ ಇಸ್ ಲಕ್ಷದ್ವೀಪ್, ಅಂಡಮಾನ್ ಅಂಡ್ ನಿಕೋಬಾರ್, ದಾದ್ರಾ ಅಂಡ್ ನಗರ್ ಹವೇಲಿ, ದಮನ್ ಅಂಡ್ ದಿಯು, ಚಂಡೀಗಢ ಅಂಡ್ ಅದರ್ ಟೆರಿಟರೀಸ್. ಸೊ ಇವುಗಳನ್ನ ನಾವು ದಟ್ ಯೂನಿಯನ್ ಟೆರಿಟರೀಸ್ ಅಂತ ಕರಿತೀವಿ. ಸೊ ಅಂತ ಯೂನಿಯನ್ ಟೆರಿಟರಿಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಭೌಗೋಳಿಕ ಕ್ಷೇತ್ರಕ್ಕೆ ಒಳಪಡುವ ಹಾಗೆ ಒಂದು ಕಾಯ್ದೆಯನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ನಾವು
ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ 2017 ಅಂತ ಕರಿತೀವಿ. ಹಾಗೇನೆ IGST ಆಕ್ಟ್ ಅನ್ನುವಂಥದ್ದು ಒಂದು ಇಲ್ಲಿ ಪ್ರಮುಖವಾಗಿರುವಂಥದ್ದು ಕಂಡು ಬರ್ತದೆ. ಇಟ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಏನ್ ಕವರ್ ಮಾಡ್ಕೊಂಡಿದೆ ಅಂತಂದ್ರೆ ಪ್ರಮುಖವಾಗಿ 4 ಮಹತ್ವದಾಗಿರ್ತಕ್ಕಂಥ ಅಂಶಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಒನ್ ಈಸ್ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ತಾರೆ. ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಇತ್ತು ಅಂದ್ರೆ ಇಂಟ್ರಾಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇತ್ತು ಅಂತಂದ್ರೆ ಅವಾಗ ನಾವು ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಮತ್ತು ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಅಂಡ್ ಇವನ್ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಅನ್ನು ಅಪ್ಲೈ ಮಾಡ್ತೀವಿ. ಬಟ್ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಇತ್ತು ಅಂದ್ರೆ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ನಡೀತಿತ್ತು ಅಂತಂದ್ರೆ ಅವಾಗ IGSTನೇ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ಈ IGST ಒಳಗೆ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆಗಬೇಕು. ಅವಾಗ IGST ಚಾರ್ಜ್ ಮಾಡ್ತೀವಿ. ಹಾಗಾದ್ರೆ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಯಾವ ತರ ಆಗ್ತದೆ ಅನ್ನೋದು ನೋಡೋದಾದ್ರೆ ದೇರ್ ಶುಡ್ ಬಿ 2 ಡಿಫರೆಂಟ್ ಸ್ಟೇಟ್ಸ್. ಟ್ರಾನ್ಸಾಕ್ಷನ್ ಮಾಡೋಕೆ 2 ಬೇರೆ ಬೇರೆ ರಾಜ್ಯಗಳು ಇರಬೇಕು. ಎರಡನೇದು 2 ಡಿಫರೆಂಟ್ ಯೂನಿಯನ್ ಟೆರಿಟರೀಸ್ ಇರಬೇಕು. ಅಂದ್ರೆ ಸ್ಟೇಟ್ 2 ಬೇರೆ ಬೇರೆ ಸ್ಟೇಟ್ಗಳು ಇರಬೇಕು, ಇಲ್ಲ 2 ಬೇರೆ ಬೇರೆ ಯೂನಿಯನ್ ಟೆರಿಟರಿಗಳು ಇರಬೇಕು. ಇಲ್ಲ ಅಂತಂದ್ರೆ ಒಂದು ರಾಜ್ಯ ಸರ್ಕಾರ, ಒಂದು ರಾಜ್ಯ ಮತ್ತೊಂದು ಯೂನಿಯನ್ ಟೆರಿಟರಿ ಈ ರೀತಿಯಾಗಿರ್ತಕ್ಕಂತಹಗಳ ಮಧ್ಯೆ ಏನಾದರೂ ಟ್ರಾನ್ಸಾಕ್ಷನ್ ನಡೆದ್ರೆ ಅದನ್ನ ನಾವು ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತಿರ್ತೀವಿ. ಹಾಗೇನೆ ಒಂದು ವೇಳೆ ವಸ್ತುಗಳನ್ನು ನಾವು ಬೇರೆ ದೇಶದ ಭೌಗೋಳಿಕ ಕ್ಷೇತ್ರದಿಂದ ನಮ್ಮ ದೇಶದ ಭೌಗೋಳಿಕ ಕ್ಷೇತ್ರಕ್ಕೆ ತಗೊಂಡು ಬಂದ್ರೆ ಅವಾಗ ಇಂಪೋರ್ಟ್ ಆಫ್ ಗೂಡ್ಸ್ ಅಂತ ಹೇಳ್ತೀವಿ. ಸೊ ಅಂತ ಇಂಪೋರ್ಟ್ ಆಫ್ ಗೂಡ್ಸ್ ಗಳಿದ್ರೆ ಅವಾಗಲೂ ಕೂಡ ನಾವು ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡಬೇಕಾಗ್ತದೆ. ಹಾಗೇನೆ ಕೆಲವೊಂದ್ಸಲ ಹೇಗೆ ನಾವು ಗೂಡ್ಸ್ ಗಳನ್ನ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವ್ಯವಹರಿಸ್ತೀವಿ, ಅದೇ ತರ ಸರ್ವಿಸಸ್ ಗಳನ್ನು ಕೂಡ ಒಂದು ರಾಜ್ಯದವರು ಮತ್ತೊಂದು ರಾಜ್ಯಕ್ಕೆ ವ್ಯವಹರಿಸಬಹುದು. ಸೊ ಅಂತ ಸಂದರ್ಭದಲ್ಲಿ ಏನಂತಂದ್ರೆ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಸರ್ವಿಸಸ್ ಅಂತ ಹೇಳ್ತೀವಿ. ಸೊ ಇದರ ಮೇಲೆ ಕೂಡ IGSTನೇ ಲೇವಿ ಮಾಡಬೇಕಾಗ್ತದೆ. ಹಾಗೇನೆ ಇನ್ನೊಂದು ಇಂಪೋರ್ಟ್ ಆಫ್ ಸರ್ವಿಸಸ್, ಯಾವ ತರ ನಾವು ವಸ್ತುಗಳನ್ನ ಅಂದ್ರೆ ಸರಕುಗಳನ್ನ ಬೇರೆ ದೇಶದಿಂದ ನಮ್ಮ ದೇಶದ ಭೌಗೋಳಿಕ ಕ್ಷೇತ್ರಕ್ಕೆ ತಗೊಂಡ್ ಬರ್ತೀವಿಯೋ ಅದೇ ತರ ಸೇವೆಗಳನ್ನು ಕೂಡ ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ತಗೊಂಡ್ ಬರ್ಬೋದು. ಆಗ್ಲೂ ಕೂಡ ನಾವು ಚಾರ್ಜ್ ಮಾಡಬೇಕಾಗಿರ್ತಕ್ಕಂಥದ್ದು IGST ಅನ್ನುವಂಥದ್ದು ಇರ್ತದೆ. ದೆನ್ ಕೆಲವು ಸಂದರ್ಭದೊಳಗ ನಾವು ಈ ಸರಕು ಮತ್ತು ಸೇವೆಗಳನ್ನ ಬೇರೆ ಬೇರೆ ಆಗ್ತಾರಲ್ಲ, ಎರಡು ಒಮ್ಮೆ ಕೂಡ ತರಬಹುದು. ಸೊ ಹಾಗೆ ನಾವು ತಗೊಂಡ್ ಬರೋದಾದ್ರೆ ಅವಾಗ ಬೇರೆ ದೇಶದಿಂದ ಸರಕು ಅಥವಾ ಸೇವೆಗಳು ನಮ್ಮ ದೇಶಕ್ಕೆ ಬಂದ್ರೆ, ಅಂದ್ರೆ ಸರಕು ಮತ್ತು ಸೇವೆ ಎರಡೂ ಕೂಡ ನಮ್ಮ ದೇಶಕ್ಕೆ ಬಂದ್ರೆ ಅವಾಗಲೂ ನಾವು IGST ಅನ್ನ ಅಪ್ಲೈ ಮಾಡಬೇಕಾಗ್ತದೆ. ಆರ್ ವಿ ಕ್ಯಾನ್ ಮೇಕ್ ಎ ಟ್ರಾನ್ಸಾಕ್ಷನ್ ಬಿಟ್ವೀನ್ that is special economic zone developer or a special economic zone unit, then also we have to charge the GST. Then if there is any taxable territory not being an intrastate supply and not covered elsewhere in this section, then also we have to ಲೆವಿ ದ IGST. ಸೊ ಈ ರೀತಿ ನಾವು IGST ಅನ್ನ ಲೆವಿ ಮಾಡಬೇಕಾಗಿತ್ತು ಅಂದ್ರೆ ಪ್ರಮುಖವಾಗಿರ್ತಕ್ಕಂತಹ 4 ಅಂಶಗಳು ನೋಡ್ತಾ ಇದೀವಿ. ಅದು ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್, ಇಂಪೋರ್ಟ್ ಆಫ್ ಗೂಡ್ಸ್, ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಸರ್ವಿಸಸ್, ಇಂಪೋರ್ಟ್ ಆಫ್ ಸರ್ವಿಸಸ್. ಮತ್ತೊಂದು ಪ್ರಮುಖವಾಗಿರುವಂತದ್ದು ಏನು ಅಂತಂದ್ರೆ ನಾವು ಈ ಸರಕು ಮತ್ತು ಸೇವೆ ಎರಡನ್ನೂ ಕೂಡ ಸಪ್ಲೈ ಮಾಡುವಂತದ್ದು, ಅದು ಬೇರೆ ದೇಶದಿಂದ ಆಗಿರಬಹುದು ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ಸ್ಪೆಷಲ್ ಎಕನಾಮಿಕ್ ಡೆವಲಪ್ಮೆಂಟ್ ಯೂನಿಟ್ ಈ ರೀತಿಯಾಗಿರ್ತಕ್ಕಂಥವುಗಳ ಮೂಲಕ ನಾವೇನಾದ್ರೂ ವ್ಯವಹರಿಸ್ತಾ ಇದ್ರೆ ಅವಾಗಲೂ ಕೂಡ IGST ಅನ್ನ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ. ಸೊ ಹೀಗೆ ಈ ಒಂದು GST ಎಕ್ಸ್ಟೆನ್ಷನ್ ಅನ್ನ ನಾವು ನೋಡಬಹುದು. ವ್ಯಾಪ್ತಿ ಯಾವ ತರ ಇದೆ ಅನ್ನೋದನ್ನ ನೋಡಿದೀವಿ. ಸರಕುಗಳ ಮತ್ತು ಸೇವೆಗಳಿಗೆ ಸಂಬಂಧಪಡುವ ಹಾಗೆ ಅಥವಾ ಎರಡಕ್ಕೂ ಸಂಬಂಧಪಡುವ ಹಾಗೆ, ಜೊತೆಗೆ ಇಂಟರ್ ಸ್ಟೇಟ್ ಇದ್ದಾಗ ಯಾವ ತರ ಮಾಡಬೇಕು, ಇಂಟ್ರಾ ಸ್ಟೇಟ್ ಇದ್ದಾಗ ಯಾವ ರೀತಿಯಾಗಿರ್ತಕ್ಕಂತಹ ಟ್ಯಾಕ್ಸ್ ಅಪ್ಲೈ ಆಗ್ತದೆ, ಜೊತೆಗೆ ಈ CGST ಅಂದ್ರೆ ಏನು, ಸ್ಟೇಟ್ GST ಅಂದ್ರೆ ಏನು, ಮತ್ತು UTGST ಅಂದ್ರೆ ಏನು, IGST ಅಂದ್ರೆ ಏನು, ಇವೆಲ್ಲವನ್ನು ಕೂಡ ನಾವು ಈ ಒಂದು GST ಅಲ್ಲಿ ಎಕ್ಸ್ಟೆಂಟ್ ಆಫ್ GST ಅಂತ ಹೇಳಿ ಕರ್ಕೊಳ್ಬಹುದು. ಇಲ್ಲಿ ಎಲ್ಲದಕ್ಕಿಂತ ಪ್ರಮುಖವಾಗಿರುವಂತದ್ದು ಅಂತಂದ್ರೆ ಈ GST ಯ ವ್ಯಾಪ್ತಿ ಇಡೀ ದೇಶಕ್ಕೆ ಇದೆ, ವ್ಯಾಪಿಸಿದೆ ಅಂತ ಹೇಳ್ಕೊಳ್ಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, during the next session we will discuss about the definitions of GST, and these are my references. Thank you.